ಅಂತಂದ್ರೆ ಮತ್ತೆ ನೀವು ಆ ಪ್ರಾಬ್ಲಮ್ಸ್ ಅನ್ನ ಫೇಸ್ ಮಾಡ್ಬೇಕಾಗುತ್ತೆ ಲೈಫಲ್ಲಿ. ಓಕೆನಾ? ಅದು ಪರ್ಸನಲ್ ಲೈಫ್ ಆಗಿರ್ಬೋದು ಅಥವಾ ಪ್ರೊಫೆಷನಲ್ ಲೈಫ್ ಆಗಿರ್ಬೋದು, ಏನೇ ಆಗಿರ್ಬೋದು. ಓಕೆ, ಸೊ ಒಳ್ಳೆ ವ್ಯಕ್ತಿಗಳ ಜೊತೆ ಇರೋದಕ್ಕೆ ಟ್ರೈ ಮಾಡಿ. ಅವರು ನಿಮ್ ಲೈಫಲ್ಲಿ ಬಂದಾಗ ನಿಮ್ಗೆ ಗೊತ್ತಾಗುತ್ತೆ, ಒಂದು ಪರ್ಸನ್ ನಿಮ್ ಲೈಫಲ್ಲಿ ಇದ್ದಾಗ ನೀವು ಎಷ್ಟು ಕಾನ್ಫಿಡೆಂಟ್ ಆಗಿ ಫೀಲ್ ಆಗ್ತೀರಾ, ಎಷ್ಟು ಕಂಫರ್ಟಬಲ್ ಆಗಿ ಫೀಲ್ ಆಗ್ತೀರಾ, ಒಂದು ಪ್ರೊಟೆಕ್ಟಿವ್ ಫೀಲ್ ಅನ್ನೋದು ಗೊತ್ತಾಗುತ್ತೆ ನಿಮ್ಗೆ, ಆ ಎನರ್ಜೀಸ್. ಸೊ ಆ ಎನರ್ಜೀಸ್ ಫಾರ್ಮ್ ಆಗ್ತಿದೆ ಅಂತಂದ್ರೆ ದಟ್ ಈಸ್ ದ ರೈಟ್ ಪರ್ಸನ್ ಅಂತ ನೀವು ಡಿಸೈಡ್ ಆಗ್ಬಿಡ್ಬೇಕು. ಒಂದು ಫ್ರೆಂಡ್ ನಿಮ್ ಲೈಫಲ್ಲಿ ಎಂಟರ್ ಆಗ್ತಿದ್ದಾರೆ ಅಂತಂದ್ರೆ ನಿಮ್ ಲೈಫೇ ಟರ್ನ್ ಆಗ್ಬಿಡುತ್ತೆ. ಓಕೆ, ಚೇಂಜ್ ಆಗ್ಬಿಡುತ್ತೆ. ಸೊ ಅಂತವ್ರನ್ನ ಯಾವುದೇ ಕಾರಣಕ್ಕೂ ಕಳ್ಕೊಳ್ಳೋದಿಕ್ಕೆ ಹೋಗ್ಬೇಡಿ. ಓಕೆನಾ? ದೇ ಆರ್ ಪ್ಲೇಯಿಂಗ್ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಯೋರ್ ಲೈಫ್. ಓಕೆ, ಸೊ ತುಂಬಾ ರೆಸ್ಪೆಕ್ಟ್ ಮಾಡಿ, ಅವ್ರಿಗೆ ಯಾವುದೇ ಕಾರಣಕ್ಕೂ ನೋವು ಕೊಡಕ್ ಹೋಗ್ಬೇಡಿ. ಸೊ ನಿಮ್ಮ ಪೇರೆಂಟ್ಸ್ ಆಗಿರ್ಬೋದು ಅಥವಾ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ನಿಮ್ಮ ಪಾರ್ಟ್ನರ್ ಆಗಿರ್ಬೋದು, ಸೊ ತುಂಬಾ ಲಾಯಲ್ ಆಗಿ ರೆಸ್ಪೆಕ್ಟ್ಫುಲ್ ಆಗಿ ಅವ್ರನ್ನ ನಿಮ್ಮ ಲೈಫಲ್ಲಿ ಇಟ್ಕೊಳ್ಳೋದಕ್ಕೆ ಒಂದು ಸುಪೀರಿಯರ್ ಪೊಸಿಷನ್ ಅನ್ನ ಕೊಟ್ಬಿಡಿ ಅವ್ರಿಗೆ. ಯಾಕಂದ್ರೆ ನಿಮ್ಮನ್ನ ಆ ತರದ್ದು ಪೊಸಿಷನ್ ಇಂದ ಮೇಲೆತ್ತಿ ತಗೊಬಂದು ನಿಲ್ಸಿರ್ತಾರೆ. ಓಕೆನಾ? ಹೀಲಿಂಗ್ ಪ್ರೋಸೆಸ್ ಅನ್ನ ಮಾಡ್ತಿರ್ತಾರೆ. ಏನ್ ಹರ್ಟ್ ಆಗಿರ್ತೀರ ಒಳಗಡೆ ಅದನ್ನೆಲ್ಲ ಅವರು ಹೀಲ್ ಮಾಡ್ತಿರ್ತಾರೆ. ಸೊ ಆ ತರ ಹೀಲಿಂಗ್ ಪ್ರೋಸೆಸ್ ಅನ್ನ ಅವ್ರು ಮಾಡುವಾಗ ನೀವು ಅವ್ರಿಗೆ ಒಂದು ಸುಪೀರಿಯರ್ ಪೊಸಿಷನ್ ಅನ್ನೇ ಕೊಡ್ಬೇಕಾಗುತ್ತೆ. ಓಕೆ, ಆತರ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ನಾನು ಅಷ್ಟೇ ನನ್ನ ಪೇರೆಂಟ್ಸ್ನ ಅಂದ್ರೆ ನಮ್ಮ ತಂದೆನ ಅದೇ ಪೊಸಿಷನ್ ಅಲ್ಲಿ ನಾನು ಇಟ್ಟಿದ್ದೀನಿ ಇವತ್ತು. ನನ್ನ ಪೇರೆಂಟ್ಸ್ ಆಗಿರ್ಬೋದು, ನನ್ನ ಇಂಪಾರ್ಟೆಂಟ್ ಪರ್ಸನ್ಗಳಾಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು. ಸೊ ತುಂಬಾ ತುಂಬಾ ಇಷ್ಟಪಡ್ತೀನಿ. ಯಾಕಂದ್ರೆ ನಾನ್ ತುಂಬಾ ಕಷ್ಟಪಟ್ಟು ಬಂದಿರೋ ಟೈಮಲ್ಲಿ, ತುಂಬಾ ಕಷ್ಟಪಡ್ತಿರೋ ಟೈಮಲ್ಲಿ ಒಂದು ಡಿವೈನ್ ಪರ್ಸನ್ಗಳ ತರ ನನ್ನ ಲೈಫಲ್ಲಿ ಎಂಟರ್ ಆಗಿದ್ದಾರೆ. ಓಕೆನಾ? ಐ ಡೋಂಟ್ ಫರ್ಗೆಟ್. ನಾನು ಯಾವತ್ತಿಗೂ ಅದನ್ನ ಮರೆಯೋದಿಲ್ಲ ನನ್ನ ಲೈಫ್ ಲಾಂಗ್. ಸೊ ದೇವರು ಯಾವತ್ತೂ ಆ ಸಂಬಂಧಗಳನ್ನ ಹಾಗೆ ಚೆನ್ನಾಗಿಟ್ಟಿರ್ಲಿ ಅಂತ ಬೇಡ್ಕೋತೀನಿ. ಸೊ ಈ ತರದ ಜನಗಳಿಗೆ ತುಂಬಾ ಇಂಪಾರ್ಟೆನ್ಸ್ ಕೊಡಿ. ಸೊ ಏನ್ ನೀವು ಕಳ್ಕೊಂಡಿರ್ತೀರಾ, ಏನು ಒಂದು ಲೆಸನ್ ನಿಮ್ ಲೈಫಲ್ಲಿ ನೀವು ಕಲ್ತಿರ್ತೀರಾ, ಅದನ್ನ ಮರೆಯೋದಕ್ಕೆ ಹೋಗ್ಬೇಡಿ. ಮತ್ತೆ ಅದೇ ಒಂದು ತಪ್ಪುಗಳನ್ನ ಮತ್ತೆ ಮತ್ತೆ ಮಾಡೋದಕ್ಕೆ ಹೋಗ್ಬೇಡಿ. ಸೊ ಯಾವತ್ತು ಒಂದು ತಪ್ಪು ಮಾಡಿದ್ಮೇಲೆ ಅದ್ರಲ್ಲಿ ನಾವು ಏನ್ ಲೆಸನ್ ಕಲ್ತಿರ್ತೀವಿ ಅದನ್ನ ಮತ್ತೆ ರಿಪೀಟ್ ಮಾಡೋದಕ್ಕೆ ಹೋಗ್ಬೇಡಿ. ರಿಪೀಟ್ ಮಾಡಿದಾಗ ಏನಾಗುತ್ತೆ, ಮತ್ತೆ ಪ್ರಾಬ್ಲಮ್ಸ್ ಅನ್ನ ಫೇಸ್ ಮಾಡ್ಬೇಕಾಗುತ್ತೆ. ಸೊ ಹಾಗಾಗಿ ಆ ಸಿಚುಯೇಷನ್ ಕೂಲ್ ಆಗಿ ಹ್ಯಾಂಡಲ್ ಮಾಡೋದಕ್ಕೆ ಟ್ರೈ ಮಾಡಿ. ಸೊ ಇಟ್ ವಿಲ್ ಹೆಲ್ಪ್ ಯು ಎ ಲಾಟ್ ಟು ರಿಕವರ್. ಓಕೆ, ಸೊ ಇದು ಒಂದು ಸ್ಮಾಲ್ ಸ್ಟೋರಿ. ಸೊ ಐ ಥಿಂಕ್ ನಿಮ್ಗೆ ಇದು ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಸೊ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಯಾರು ಕಮೆಂಟ್ ಮಾಡ್ತಿಲ್ಲ, ಲೈಕ್ ಮಾಡ್ತಿಲ್ಲ, ಬಟ್ ಟ್ರೈ ಟು ರಿಯಾಕ್ಟ್ ಫಾರ್ ಮೈ ವಿಡಿಯೋಸ್ ಪ್ಲೀಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.